ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಾನಂದ ನೀಲಣ್ಣವರ ಸಮಾಜ ಸೇವೆಯ ಮೂಲಕವೇ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ವ್ಯಕ್ತಿ. ಶಿವಂ ಅಸೋಸಿಯೇಟ್ಸ್ ಸಂಸ್ಥೆ ನಿರ್ಮಿಸಿ ಹಲವು ವರ್ಷಗಳಿಂದ ಬಡವರಿಗೆ, ದೀನ ದಲಿತರಿಗೆ, ನಿರ್ಗತಿಗರಿಗೆ, ರೈತರಿಗೆ ಸಹಾಯ ಮಾಡುತ್ತಾ ಪ್ರೋತ್ಸಾಹಿಸುತ್ತಾ ಬಂದವರು. ಯಾವುದೇ ರಾಜಕೀಯ ಆಸಕ್ತಿ ಹೊಂದದೆ ಬಡ ಜನರ ಸೇವೆಗೆ ಮುಂದಾದ ವ್ಯಕ್ತಿಯ ವಿರುದ್ಧ ಪಿತೂರಿ ನಡೀತಾ ಎನ್ನುವಂತಹ ಅನುಮಾನ ಮೂಡಿದೆ. ಶಿವಾನಂದ ನೀಲಣ್ಣವರ ವಿರುದ್ಧ ಪಿತೂರಿ ನಡೆದಿದೆ ಅಂತಿದ್ದಾರೆ ಅವರ ಅಭಿಮಾನಿಗಳು. ಇದೇ ಮೇ 17ರಂದು ಸ್ವಚ್ಛ ಬೆಳಗಾವಿ ಸಂಭ್ರಮ ಹೆಸರಲ್ಲಿ 25,000 ಜನರನ್ನ ಸೇರಿಸಿ ಬೃಹತ್ ಕಾರ್ಯಕ್ರಮವನ್ನ ಆಯೋಜಿಸಲು ಮುಂದಾಗಿದ್ದ ಹಿನ್ನೆಲೆ ಜಿಲ್ಲಾಡಳಿತ ಈಗಾಗಲೇ ಅನುಮತಿ ನಿರಾಕರಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಬೆಳಗಾವಿ ಮಹಾನಗರ ಪಾಲಿಕೆ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಪಾಲಿಕೆಯ ಅನುಮತಿ ಪಡೆಯದೆ ನಗರದಲ್ಲಿ ಅಳವಡಿಸಲಾಗಿದ್ದ ಬ್ಯಾನರ್ ಹಾಗೂ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಿದೆ. ಎಲ್ಲಿ ಶಿವಾನಂದ ನೀಲಣ್ಣವರ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರಾ ಎಂಬ ಭಯ ಶುರುವಾಯ್ತಾ ಎನ್ನುವಂತಹ ಅನುಮಾನಗಳು ಮೂಡಿವೆ. ಸರ್, ಇವತ್ತು ಈ ನ್ಯೂಸು ಯಾಕೆ ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ. ನಿನ್ನೆ ಮತ್ತು ಇವತ್ತು ಒಂದು ನ್ಯೂಸ್ ಒಂಥರ ಮಾಹೌಲ್ ಮಾಡಿ ಅದು ಶಿವಮ್ ಅಸೋಸಿಯೇಟ್ ಬಗ್ಗೆ ಒಂದು ಕೆಟ್ಟ ಪರಿಣಾಮ ಬೀಳಲಿ ಅಂತ ಒಂಥರ ಅವ್ರಿಗೆ ಆಗದೇ ಇದ್ದವರು ಈ ಥರ ಒಂದು ಪ್ಲ್ಯಾನಿಂಗ್ ಮಾಡಿ ಅದು ಅಸೋಸಿಯೇಟ್ ಮೇಲೆ ಅದಾಗಿದೆ ಇದಾಗಿದೆ ಅಂತೇಳಿ ನ್ಯೂಸ್ ಇದನ್ನು ಮಾಡಿ ಆಫೀಸ್ ಬಂದ್ ಮಾಡಿ ಇದನ್ನು ಮಾಡಿದಾರೋ ಅದು ತಪ್ಪು. ಯಾಕಂದರೆ ನಾನು ಇದರಲ್ಲಿ ಇದ್ದು 2 ವರ್ಷ ಆಯ್ತು ಸರ್. ಇದರಲ್ಲಿ ಸುಮಾರು 30,000 ಪರಿವಾರ ಇದ್ದಾರೆ. ಆ 30,000 ಪರಿವಾರಿಗೂ ಇನ್ನೂವರೆಗೂ 10 ವರ್ಷ ಆಯ್ತು. ಇದು 10 ವರ್ಷದಲ್ಲಿ ಒಂದು ದಿವಸ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದಿಲ್ಲ. ಅದು ಯಾವುದೋ ಒಂಥರ ಪ್ರಾಬ್ಲಮ್ ಬಂದಿಲ್ಲ. ಹಾಂ, ಇನ್ನೇ ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಶಿವಾನಂದ ಸರು ಅನಾಥಾಶ್ರಮಕ್ಕೆ ಹೋಗಿ ಹೆಲ್ಪ್ ಮಾಡ್ತಾರೆ, ರೈತರಿಗೆ ಹೆಲ್ಪ್ ಮಾಡ್ತಾರೆ, ಒಳ್ಳೆ ಪ್ರೋಗ್ರಾಮ್ ಇಟ್ಕೋತಾರೆ ಜನರಿಗೆ ಒಂದು ಹೆಲ್ಪ್ ಆಗಲಿ ಅಂತ. ಆ ಟೈಮ್ದಲ್ಲಿ ಬಂದು ಇವರು ನ್ಯೂಸ್ ಮಾಡಲ್ಲ, ಇವರು ಒಳ್ಳೇದು ಮಾಡ್ತಾಯಿದ್ದಾರೆ, ಅದು ಮಾಡ್ತಾಯಿದ್ದಾರೆ ಅಂತ ಈ ಥರ ಒಂದು ನ್ಯೂಸು ಅವ್ರು ಹೊಂದಿಸಲ್ಲ. ಈಗ ನಿನ್ನೆ ಅಚಾನಕ್ ಬಂದು ಇದು ಅದಾಗಿದೆ ಇದಾಗಿದೆ ಅಂತ ಈ ಥರ ಒಂದು ಮಾಹೌಲ್ ಮಾಡಿ ಇದು ಮಾಡಿದಾರಲ್ಲ, ಇದು ತಪ್ಪು. ನಾ ಎಲ್ಲ ಜನಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಶಿವಂ ಪರಿವಾರಕ್ಕೂ ಹೇಳ್ತಾ ಇದ್ದೀನಿ, ಏನೂ ಆಗಲ್ಲ, ಧೈರ್ಯದಿಂದಿರಿ. ಇನ್ಕ್ವೈರಿ ನಡೀತಾ ಇದೆ, ಇನ್ಕ್ವೈರಿ ನಡೀಲಿ. ಎಲ್ಲ ಕರೆಕ್ಟ್ ಇದೆ, ಸಿಸ್ಟಮ್ ಕರೆಕ್ಟ್ ಇದೆ, ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಮಾತು ಹೇಳಿ ನಾ 2 ಮಾತು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಸರ್. ಕರೋನಾ ಟೈಮ್ದಲ್ಲಿ ಅವರು ಜನಕ್ಕೆ ಒಳ್ಳೇದು ಮಾಡಿದ್ರು. ಮತ್ತು ಅವಾಗವಾಗ ಒಂದು ಶಿಬಿರ ಇಟ್ಕೋತಾ ಇರ್ತಾರೆ, ಬಡ ಜನಕ್ಕೆ ಅನ್ನ ಕೊಡೋದು, ಬಟ್ಟೆ ಕೊಡೋದು. ಸರ್, ನಮ್ಮ ಅಸೋಸಿಯೇಟಿಂದ ಏನು ಸಮಸ್ಯೆ ಇಲ್ಲ ರೀ. ಯಾರೋ ಇದು ಹೊರಗಿಂದ ಮಾಡಿದಂಥ ಷಡ್ಯಂತ್ರ ಇದು. ನಮಗೂ ಇದನ್ನು ಭಾಳ ದುಃಖ ಆಗಿದೆ. ಯಾಕಂದ್ರೆ ನಾವು ನೋಡಿ, ನಾನು ಈ ಕಂಪ್ನಿಯಾಗಿದ್ದು 6 ವರ್ಷ ಆದರೆ ನಾನು ರಿಟೈರ್ಡ್ ಆಗಿ ಬಂದೇನೆ ರೀ. ಸರ್ವಿಸ್ ಏರ್ಫೋರ್ಸ್ದಾಗಿದ್ದೆ, ರಿಟೈರ್ಡ್ ಆಗಿ ಬಂದೇನೆ. ಇದು ಒಂದು ದಿವಸ ನಮಗೆ ಸಮಸ್ಯೆ ಆಗಿಲ್ಲ. ನನಗೆ ಅಲ್ಲ, ಎಷ್ಟು ಮಂದಿ ಇದ್ದಾರೆ ಅಸೋಸಿಯೇಟ್ದಾಗ ಯಾರಿಗೂ ಸಮಸ್ಯೆ ಆಗಿಲ್ಲ. ಇದು ರಾತ್ರಿ ನಿನ್ನಿಂದನ ಒಮ್ಮೆಕ್ಲೆ ಧಮಾಕ ಟೈಪ್ ಏನೋ ಒಂದು ಹಾಹಾಕಾರ ಸ್ಟಾರ್ಟ್ ಆಗಿಬಿಡ್ತೀರಿ. ಇದು ಯಾಕೋ ನಮಗೂ ಇದನ್ನು ಸಹಿಸೋಕ್ಕಾಗಲಿಲ್ಲ. ನಾವು ರಾತ್ರಿ ಇಲ್ಲೇ ಇದ್ವಿ. ಇದು ಒಂದು ಭಾಳ ದುಃಖದ ವಿಷಯ ಸರ್. ನಮ್ಮ ಶಿವಾನಂದ ಅವ್ರ ಮೇಲೆ ಇಂಥ ಮಾಡಿದ್ದು ನಮಗೂ ಒಂದು ಭಾಳ ದುಃಖ ಆಗೈತೆ. ಅದು ಸರ್ 4,000 ವಂಚನೆ, ಅದ್ರ ಮುಂದೆ ಒಂದು ಕ್ವಶನ್ ಮಾರ್ಕ್ ಹಾಕ್ಯಾರ ರೀ. ಕ್ವಶನ್ ಮಾರ್ಕ್ ಯಾರು ಓದಂಗಿಲ್ಲ. ಕ್ವಶನ್ ಮಾರ್ಕ್ ಇದ್ದಾಗ ಅದು ಸಂಶಯನ ಬರ್ತೈತೆ ರೀ. ಸೊ ಅದು ವಂಚನೆ ಅಂತೆಲ್ಲ. ಯಾಕಂದ್ರೆ ವಂಚನೆ ಆಗೋದ್ರೆ ಇಷ್ಟು ಮಂದಿಗೆ ಸರ್ ತಿಂಗಳ ಅವ್ರಿಗೆ ಏನು ಬೇಕಾದನ್ನು ಕೊಡ್ತಿರ್ಕಿಲ್ಲ. ಅವರು ಹಾಕಿದಂಥ ಹೂಡಿಕೆ ಮಾಡಿದಂಥ ಅಮೌಂಟ್ಗೆ ಲಾಭಾಂಶ ಕೊಡ್ತಿರಲಿಲ್ಲ. ವಂಚನೆ ಮಾಡೋರು ಇದ್ರೆ ಈಗ ಇಟ್ಟೊತ್ತಿಗೆ ಮುಚ್ಕೊಂಡು ಹೋಗ್ತಿದ್ರಿ. ಅದು 10 ವರ್ಷ ಆಗ್ತದೆ. 10 ವರ್ಷಕ್ಕೆ ಯಾವ ಇರ್ತಾನೆ ಹೇಳ್ರಿ ನೋಡೋಣ. ಮುಚ್ಕೊಂಡು ಹೋಗಿದ್ದಂದ್ರೆ ಇದು ನನಗಂತೂ ಇದು ಸರಿ ಅನ್ನಿಸ್ತಿಲ್ಲ ರೀ. ಇದು ಒಮ್ಮೆ ಮಕ್ಕಳು ಮಾಡಿದ್ದು ನಂಗೆ ಯಾಕೆ ಸರಿ ಅನ್ನಿಸ್ತಾ ಇಲ್ಲ. ನಿಮಗೆ ಯಾವುದೇ ರೀತಿ ಶಿವಾನಂದ ನೀಲಣ್ಣ ಅವ್ರು ಒಳ್ಳೆ ಜನ ರೀ, ಒಳ್ಳೆ ಮಂದಿ ರೀ. ನಾವು ಭಾಳ ಕಷ್ಟದಾಗಿದ್ದೀವಿ. ನಾವು ಒಬ್ಬ ಆಟೋ ಡ್ರೈವರ್ ಮಾತಾಡೋದು. ಲಾಕ್ಡೌನ್ ಟೈಮ್ದಾಗ ನಮ್ಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಯಲ್ಲಿ ನಮಗೆ ತಿನ್ನಕ್ಕೆ ಅನ್ನ ಇದ್ರಕ್ಕಿಲ್ಲ. ಅಂಥ ಟೈಮಲ್ಲಿ ಅವರು ನಮ್ಗೆ ಅನ್ನ ಹಾಕಿದವರು. ಅವ್ರು ಯಾರಂತ ನಮಗೆ ಗೊತ್ತಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯಿತು ಇವರು ಅಸೋಸಿಯೇಷನ್ ಐತಿ ಅಂತೇಳಿ. ಆಮೇಲೆ ನಾವು ಬಂದು ಜಾಯ್ನ್ ಇದ್ದೀವಿ. ಏನು ನಮಗೆ ಪ್ರಾಬ್ಲಮ್ ಇಲ್ಲ. ಏನಾದರೂ ನಮಗೆ ತ್ರಾಸಾದರೂ ಅವರು ಇಮಿಡಿಯೇಟ್ಲಿ ಬಂದು ನೋಡುವಂಥ ವ್ಯಕ್ತಿ. ಈಗ ಏನು ಷಡ್ಯಂತ್ರ ಅಂತೀರಿ? ಹಾಂ ಸರ್, ಈ ಷಡ್ಯಂತ್ರ ನಮ್ಗೆ ಅನ್ನಿಸ್ತದೆ ಸರ್. ಯಾಕಂದ್ರೆ ಅವರು ಒಳ್ಳೆಯ ಮನುಷ್ಯರು, ದೇವರಂಥ ಮನುಷ್ಯರು. ಅವ್ರಿಗೆ ಆಗಬಾರ್ದಿತ್ತು. ನಮಗೂ ತ್ರಾಸ ಅದು ನೋಡಿ ನಮಗೂ ತ್ರಾಸ ಆಗ್ತಾಯಿದೆ. ಹೌದು ಹೌದು ಸರ್. ಈಗ ನಿನ್ನೆ ದಿಢೀರ್ನ ದಾಳಿ ಮಾಡಿದ್ದಾರೆ ಹಾಂ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನೋಡಿ ಸರ್, ನಾವಂತೂ ಅಂದ್ಕೊಂಡ್ರಿ